ಹಲೋ, ಇಷ್ಟು ಬೆಣ್ಣೆ ಬಂದಿತ್ತು. ಇವಾಗ ಈ ಬೆಣ್ಣೆನ ತುಪ್ಪ ಮಾಡ್ತಾಯಿದ್ದೀನಿ. ನೋಡಿ, ಬೆಣ್ಣೆ ಎಲ್ಲ ಈ ಥರ ಕಾಯಿಸ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಪಾತ್ರೆನಲ್ಲಿ ಬೆಣ್ಣೆ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಅದಕ್ಕೆ 2 ಏಲಕ್ಕಿ ಸುಲಿದುಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಒಂದು 2 ಲವಂಗ ಸೇರಿಸಿದ್ದೀನಿ. ತುಂಬ ಏಲಕ್ಕಿ ಹಾಕಿದ್ರೆ ಗಮ್ಮತ್ತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಏಲಕ್ಕಿ. ನೋಡಿ, ಅದಷ್ಟು ಚೆನ್ನಾಗಿ ಕುದೀತಾ ಇದೆ. ಆ ಬೆಣ್ಣೆಗೆ ಒಂದು ಸ್ವಲ್ಪ ಅರಿಶಿಣ, 2 ಏಲಕ್ಕಿ, 2 ಲವಂಗ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಬೆಣ್ಣೆ ಚೆನ್ನಾಗಿ ಕುದೀತಾ ಇದೆ. ಆ ಕುದಿಬೇಕಂದ್ರೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಯಾಕೆಂದರೆ ಅದರಲ್ಲಿ ನಾವು ಏಲಕ್ಕಿ ಮತ್ತು ಲವಂಗ ಹಾಕಿದ್ದೀವಿ ಅಲ್ಲ, ಅದಕ್ಕೆ ಅದು ಗಮ್ ಅಂತ ಸ್ಮೆಲ್ ಬರುತ್ತೆ. ಅದು ಹಾಕೋದ್ರಿಂದ ಇನ್ನೊಂದು ಉಪಯೋಗ ಏನು ಅಂದರೆ ತುಪ್ಪ ತುಂಬ ದಿನ ಬಾಳಿಕೆ ಬರುತ್ತೆ, ಬೇಗ ಹಾಳಾಗಲ್ಲ. ಈ ಫುಲ್ ಕುದೀತಾ ಇದೆಯಲ್ಲ, ನೊರೆ ಎಲ್ಲ ಹೋಗಬೇಕು. ನೊರೆ ಎಲ್ಲ ಹೋದ್ಮೇಲೆ ಅದು ತುಪ್ಪ ಆಗಿದೆ ಅಂತ. ನೋಡಿ, ಇವಾಗ ಇನ್ನೂ ನೊರೆ ಬರ್ತಾ ಇದೆ. ಇದೆಲ್ಲ ನೊರೆ ಕಡಿಮೆ ಆಗಬೇಕು, ಅವಾಗವರೆಗೂ ನಾವು ಕುದಿಸ್ಬೇಕು. ನೋಡಿ, ಕುದೀತಾ ಇದೆ, ಈ ಥರ ನೊರೆ ಬರ್ತಾ ಇದೆಯಲ್ಲ, ಅದು ಆಗಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಒಂಚೂರು ನೀರು ಚುಮ್ಕಿಸ್ಬೇಕು. ಸ್ವಲ್ಪ ನೀರು ಚುಮ್ಕಿಸಿದ್ರೆ ಅದು ನೋಡಿ ಪಟ 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 ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ನಿಲ್ಲಬೇಕು, ಆವಾಗ ಅದಾಗಿದೆ ಅಂತ ಅರ್ಥ. ಆವಾಗ ಲಾಸ್ಟಲ್ಲಿ ಒಂದು ವಿಳ್ಯದೆಲೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ಇದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿಬಿಟ್ರೆ ಅದು ವಿಳ್ಯದೆಲೆ ಚೆನ್ನಾಗಿ ಅದರೊಳಗಡೆ ಫ್ರೈ ಆಗುತ್ತೆ. ಒಂದು ತಣ್ಣಗಾದ್ಮೇಲೆ ತುಪ್ಪನ ಫಿಲ್ಟ್ರ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೋಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ಆ ವಿಳ್ಯದೆಲೆನ ಎತ್ಕೊಂಡು ಹಾಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಗರ್ಗರಿಯಾಗಿ ಕರ್ಕರಿಯಾಗಿ ಚೆನ್ನಾಗಿರುತ್ತೆ.